ವಿದ್ಯಾರ್ಥಿಗಳೇ, ಈ ಗಣಿತನ ಸರಿಯಾಗಿ ಮಾಡ್ರಿ, ಚೆನ್ನಾಗಿ ತಿಳ್ಕೊಂಡು ಮಾಡ್ರಿ. ಅಂದ್ರೆ ನಿಮ್ಗೆ ಅತಿ ಸರಳ ಬರ್ತದ. ಲಕ್ಷ ಕೊಟ್ಟು ನೋಡ್ರಿ. ಎಲ್ಲಾರು ಮಾಡೋದಾಗಿಂದ ವಿಡಿಯೋ ಆನ್ ಮಾಡಿ. ಇಲ್ಲಿ ಏನ್ ಮಾಡ್ಬೇಕು, ಮಾನಗಳ ಅಳತೆ ವಿಚಾರ ಮಾಡ್ಬೇಕು. ಇಲ್ಲಿ ಕೋಣೆ ನೆಲದ ವಿಸ್ತೀರ್ಣಕ್ಕೆ ನೀವು ಟೈಲ್ಸ್ಗಳ ವಿಸ್ತರಣೆದಿಂದ ಬಾಚಿ ಬಿಟ್ರಿ ಅಂದ್ರೆ ಟೈಲ್ಸ್ಗಳ ಸಂಖ್ಯೆ ಬರ್ತದ. ಆ ಟೈಲ್ಸ್ಗಳ ಸಂಖ್ಯೆಗೆ ಒಂದು ಟೈಲ್ಸದ ಬೆಲೆ 4.50 ಅದ. ಅದರಲ್ಲಿ ಗುಣಾಕಾರ ಮಾಡಿಬಿಟ್ರೆ ಒಟ್ಟು ಖರ್ಚು ಬರ್ತದೆ. ಇಷ್ಟೇ, ಏನು ಭಾಳ ಬೇರೆ ಅದ ಇಲ್ಲ, ಏನು ಭಾಳ ಬೇರೆನೇ ಇಲ್ಲ. ಮಾಡ್ರಿ. ಈಗ ಮಾಡೋದ್ರಿಂದ ನಾನು ನಿಮಗೆ ತಿಳಿಸಿ ಹೇಳ್ತಾನು. ಲಕ್ಷ ಕೊಟ್ಟು ನೋಡ್ರಿ. ಒಂದು ಸ್ನಾನದ ಕೋಣೆಯ ಉದ್ದ 2 ಮೀಟರ್, ಅಗಲ 1.5 ಮೀಟರ್ ಇದೆ. ಅದರ ನೆಲಕ್ಕೆ 50 ಸೆಂಟಿಮೀಟರ್ ಅಳತೆಯ ಚೌಕಾಕಾರದ ಟೈಲ್ಸ್ಗಳನ್ನು ಜೋಡಿಸಬೇಕಾಗುತ್ತೆ. ಒಂದು ಟೈಲ್ಸದ ಬೆಲೆ 4.50. ಅದರ ತಗಲುವ ಖರ್ಚು ಎಷ್ಟು ನೋಡ್ರಿ. ಅದನ್ನು ಸರಿಯಾಗಿ ತಿಳ್ಕೊಂಡು ಮಾಡ್ರಿ. ಆಯ್ತಲ್ಲ? ಓಕೆ. ಇದನ್ನ ಈ ಮೀಟರ್ಗಳನ್ನು ನಾವು ಸೆಂಟಿಮೀಟರ್ ಮಾಡ್ಕೊಂಡು ಬಿಡೋಣ. ಯಾಕಂದ್ರೆ ಟೈಲ್ಸ್ಗಳ ವಿಸ್ತೀರ್ಣ ಸೆಂಟಿಮೀಟರ್ದಾಗ ಅಂದ್ರೆ ಇವತ್ತೊಂದು ನಾವು ಸೆಂಟಿಮೀಟರ್ ಮಾಡ್ಕೊಂಡು ಬಿಡೋಣ. ಟೈಲ್ಸ್ಗಳ ಸಂಖ್ಯೆ ಬರೋಬರಿ ನೋಡ್ರಿ. ಎಲ್ಲರೂ ಟೈಲ್ಸ್ಗಳ ಸಂಖ್ಯೆ ಬರೋಬರಿ, ಟೈಲ್ಸ್ಗಳ ಸಂಖ್ಯೆ ಬರೋಬರಿ. ಕೋಣೆಯ ನೆಲದ ವಿಸ್ತೀರ್ಣ, ನೆಲದ ವಿಸ್ತೀರ್ಣ, ನೆಲದ ವಿಸ್ತೀರ್ಣ ಸರ್ವಾಸ್ ಬಾಗಲೆ ಟೈಲ್ಸದ ವಿಸ್ತೀರ್ಣ, ಟೈಲ್ಸದ ವಿಸ್ತೀರ್ಣ. ಇವೆಲ್ಲ ನಿಮ್ಮ ಗಣಿತಗಳು, ಇವೆಲ್ಲ ಸೈನಿಕ್ ಸ್ಕೂಲ್ ನವೋದಯ ಕಿತ್ತೂರ್ಕೆಲ್ಲ ಬೀಳ್ತಕ್ಕಂಥ ಗಣಿತಗಳು. ಆಮೇಲೆ 2 ಮೀಟರ್ ಉದ್ದದ, ಅದನ್ನು ಸೆಂಟಿಮೀಟರ್ ಮಾಡ್ಕೋರಿ. ಆಮೇಲೆ 1.5 ಮೀಟರ್ ಅದ, ಇದನ್ನು ಸೆಂಟಿಮೀಟರ್ ಮಾಡ್ಕೋರಿ. ಸೆಂಟಿಮೀಟರ್ ಆಯ್ತು. ಈಗ 100ಲೆ ಗುಣಾಕಾರ ಮಾಡಿಬಿಟ್ರೆ ಆಯ್ತು. ಈಗ ಇದು 50 ಸೆಂಟಿಮೀಟರ್ ಅದ, ಇದು 50 ಸೆಂಟಿಮೀಟರ್ ಅದ. ಇದರದೊಂದು ಸ್ಥಾನ ಬೆಲೆ ತಾಳ ಕೊಟ್ಬಿಟ್ರೆ ಮುಗಿದೋದು. ನೋಡಿ ಬರೋಬರಿ. 51 52 51 52 2 1 2 5 5 1 5 3 ಎಷ್ಟು ಕಲ್ಲಾದು ನೋಡ್ರಿ. 2 4 4 3 12 ಕಲ್ಲುಗಳು ಆದವು. ಒಂದು ಕಲ್ಲಿನ ಬೆಲೆ ಎಷ್ಟು ಅದನ್ನು ತಿಳ್ಕೊರಿ. ಒಂದು ಕಲ್ಲುಗಳು ಎಷ್ಟು ಅದು ನೋಡ್ರಿ. ನಿಮ್ಗೆ ತಿಳಿದ ಮಟ್ಟಿಗೆ ಈಗ ಕಲ್ಲಿನ ಬೆಲೆ ಒಂದು ತಗೋಬೇಕು. ಈಗ ಏನಾಗ್ತೀವಿ, 12 ಆಯ್ತು. 12 ಕಲ್ಲುಗಳು ಬಂದು. ಈಗ 12 ಕಲ್ಲು, ಒಂದು ಕಲ್ಲಿಗೆ ಎಷ್ಟು, 4.50 ಬರೋಬರಿ. 12 ಪೂಜೆ 12 5 60 ಕೈಲ ಬಂತು 6. 12 4 48 4 50 54 ರೂಪಾಯಿ. 2 ಸ್ಥಾನ ಬಿಟ್ಟು ಬಿಂದು ಬರೋಬರಿ 54 ರೂಪಾಯಿ ಬಂತು. ನೋಡ್ರಿ ನಿಮ್ದು ಕರೆಕ್ಟ್ ಅದ ಇಲ್ಲ ನೋಡಿದಿಂದ ಆಮೇಲೆ ನಾವು ಒಳಗಿಸ್ತೀವಿ. ಓಕೆ. ಈಗ ಇನ್ನೊಂದಲ್ಲಿ ಒಂದದ, ಎದುರಿಗೆ ಒಂದು ಅದೊಂದದ. ಉದಾಹರಣೆ ಮಾಡ್ರಿ. ನೀವು ಮಾಡೋದಾದ್ರೆ ನಾ ತಿಳಿಸ್ತಾನು. ಲಕ್ಷ ಕೊಟ್ಟು ಮಾಡ್ರಿ. ಅದೊಂದು ಸ್ವಲ್ಪ ಹುಷಾರಲ್ಲೇ ಮಾಡ್ರಿ ಅದನ್ನು. ಓಕೆ. ಒಂದು ಕೋಣೆ ಉದ್ದ 4.5 ಮೀಟರ್, ಅಗಲ 2.5 ಮೀಟರ್ ಇದೆ. ಆ ಗೋಡೆಗೆ 100 ಚದರ ಸೆಂಟಿಮೀಟರ್ ಅಳತೆ ಎಷ್ಟು ಟೈಲ್ಸ್ಗಳು ಬೇಕಾಗುತ್ತವೆ? ಒಂದು ಟೈಲ್ಸದ ಬೆಲೆ 2 ರೂಪಾಯಿ ಆದರೆ ತಗಲುವ ಖರ್ಚು ಎಷ್ಟು? ಓಕೆ. ಈಗ ಟೈಲ್ಸದ ವಿಸ್ತೀರ್ಣ ಕೊಟ್ಬಿಟ್ಟಾನ ನೋಡ್ರಿ. 100 ಚದರ ಸೆಂಟಿಮೀಟರ್ ಅಂದ್ರೆ ಟೈಲ್ಸದ ವಿಸ್ತೀರ್ಣದ 100 × 100 ಇಟ್ಟು ಭಾಗಿಸಬಾರದು. ಇದೇ ನಿಮಗೆ ಮೆಂಟಲ್ ಟೆಸ್ಟ್ ಮಾಡುವಂಥ ಗಣಿತಗಳು. ಏನು ಮಾಡಬೇಕು, ಗೋಡೆ ಉದ್ದ ಮತ್ತು ಅಗಲಗಳ ವಿಸ್ತೀರ್ಣಕ್ಕೆ ಟೈಲ್ಸ್ಗಳ ವಿಸ್ತೀರ್ಣ ತೆಗೆದದ್ದೇ ಅದ. ಅಂದ್ರೆ ನೀವು 100 ಚದರ ಇಟ್ಟೇ ಭಾಗಿಸಿಬಿಡ್ಬೇಕು.
100 × 100 ಇಟ್ರಿ ಅಂದ್ರೆ ತಪ್ಪಾಗ್ತದ. ಯಾಕಂದ್ರೆ ಇದು ಚದರ ಸೆಂಟಿಮೀಟರ್ ಅಂದ್ರೆ ಆ ಟೈಲ್ಸ್ದು ವಿಸ್ತೀರ್ಣ ಕೊಟ್ಟು ಬಿಟ್ಟಾನ. ಅದು ಎಟ್ಟೇ ಇರ್ಬೋದು, ಆಯ್ತು ಇರ್ಬೋದು, ಚೌಕ್ ಇರ್ಬೋದು, 25 100, 10 100, 25 100, ಯಾವ ಬೇಕಾದ ಅಳತೆ ಕಲ್ಲಿರ್ಬೋದು, ಅದ್ರ ಗುಣಲಬ್ 100 ಅದ. ಆಮೇಲೆ 100 ಚದರ ಸೆಂಟಿಮೀಟರ್ ಅಳತೆ ಎಷ್ಟು ಟೈಲ್ಸ್ಗಳು ಬೇಕಾಗುತ್ತವೆ ಅಂತಂದಾನೆ ಈಗೇನು ಮಾಡಿಬಿಟ್ಟಾನೆ, ಟೈಲ್ಸ್ಗಳು ವಿಸ್ತೀರ್ಣ ಕೊಟ್ಬಿಟ್ಟ. ಇಂಥವೆಲ್ಲ ಮೆಂಟಲ್ ಟೆಸ್ಟ್ ಗಣಿತಗಳು ಬರ್ತಿರ್ತಾವೆ. ಆಮೇಲೆ ಈಗ ನೋಡ್ರಿ, ಗೋಡೆ ವಿಸ್ತೀರ್ಣ ಟೈಲ್ಸ್ ಚದರ ಸೆಂಟಿಮೀಟರ್ದಾಗ ಅದಂದ್ರೆ ಮ್ಯಾಲಿಂದ ಏನು ಮಾಡ್ಬೇಕು ನೀವು ಸೆಂಟಿಮೀಟರ್ ಮಾಡ್ಕೊಂಡು ಬಿಡ್ರಿ. ಓಕೆ, ಈಗ ನೋಡಿ ಟೈಲ್ಸ್ಗಳ ಸಂಖ್ಯೆ ಬರೋಬರಿ. ಟೈಲ್ಸ್ಗಳ ಸಂಖ್ಯೆ ಮೊದಲ ಟೈಲ್ಸ್ಗಳ ಸಂಖ್ಯೆ ತಕ್ಕೋಬೇಕು. ಗೋಡೆಯ ವಿಸ್ತೀರ್ಣ, ಗೋಡೆಯ ವಿಸ್ತೀರ್ಣ, ಗೋಡೆಯ ವಿಸ್ತೀರ್ಣ, ಟೈಲ್ಸದ ವಿಸ್ತೀರ್ಣ, ಟೈಲ್ಸದ ವಿಸ್ತೀರ್ಣ, ಟೈಲ್ಸದ ವಿಸ್ತೀರ್ಣ. ಗೋಡೆ ವಿಸ್ತೀರ್ಣ ಏನದ ಮೀಟರ್ದಾಗದ, ಅದರ ತಳಗ ಕಲ್ಲು ಏನದ ಚದರ ಸೆಂಟಿಮೀಟರ್ದಾಗದ ಅಂದ್ರೆ ನೀವು ಏನು ಮಾಡ್ಕೋಬೇಕು, 4.5 ಗುಂಡ್ಲೆ 100 ಮಾಡ್ಕೊರಿ, ಸೆಂಟಿಮೀಟರ್ ಆಗ್ತದೆ. ಗುಂಡ್ಲೆ 2.5 ಅದ, ಇದನ್ನು ಮೀಟರ್ ಇದ್ದದನ್ನು ಸೆಂಟಿಮೀಟರ್ ಮಾಡ್ಕೊಂಡು ಬಿಡ್ರಿ. ಈಗ ಆಲ್ರೆಡಿ ಟೈಲ್ಸ್ಗಳ ವಿಸ್ತೀರ್ಣ ಕೊಟ್ಟು ಬಿಟ್ಟ ಅಂದ್ರೆ ನೀವು 100 ಹಚ್ಕೊಂಡು ಬಿಡ್ರಿ. ಇದರ ಸ್ಥಾನ ಬೆಲೆ 10 ತಳಗ ಹಚ್ಚ್ರಿ, ಇದರ ಸ್ಥಾನ ಬೆಲೆ 10 ತಳಗ ಹಚ್ಚಿಬಿಡ್ರಿ, ಮುಗಿದೋತು ನಿಮ್ಮ ಉತ್ತರ. ಈ 100 ಹೋತು, ಈ 100 ಹೋತು. ಆಮೇಲೆ ಈ 0 ಹೋತು, ಈ 0 ಹೋತು, ಈ 0 ಹೋತು, ಈ 0 ಹೋತು. 25 4 100 ನೋಡ್ರಿ, 25 4 100. ಇದು ನೋಡ್ರಿ, ಈಗೆಲ್ಲ ಈಗ 25ಕ್ಕೆ 45ಕ್ಕೆ ಗುಣಾಕಾರ ಮಾಡ್ಬೇಕು ನೀವು. 25 4 100 ಎಲ್ಲ ಬಂತು 10. 25 4 100 ಒಂದು 10 110, 110 ಇದೊಂದು 0. ಏನು ಇವು ಟೈಲ್ಸ್ಗಳದು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಗಣಿತಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಗಣಿತಗಳನ್ನು ನೀವು ಹಚ್ಬೇಕು. ಒಂದು ಸ್ವಲ್ಪ ನಾ ಶಿಸ್ತಕ್ಕೆ ಬೆಲೆ ಕೊಡ್ತಾನೋ ಅದಕ್ಕೆ ಅಳಗಿಸ್ತಾನೆ ನೋಡಿ. 25 120 ಅದೇ ಅಂದ 25 25 4 25 125, 45 ಗುಂಡ್ಲೆ 25, 25 125 ಕೇಳ ಬಂತು 12. 25 4 100, 100 112, 112. ಅದಕ್ಕೆ ನಾವು ಯಾವಾಗಲಾದರೂ ತಪ್ಪಾಗ್ಬೋದು, ಗುಣಾಕಾರ ಮಾಡಕ್ಕೆ ತಪ್ಪಾಗ್ತಿರ್ತಾವ. ತಪ್ಪೈತಿ ವಿಷಯ ಅನ್ನುವಂಥ ಭಾವನ ಮಾಡ್ಕೋಬಾರ್ದು. ಒಳಗೊಮ್ಮೆ ದಶಮಾಂಶದಾಗ 0 ಹೊಡಿತಿರ್ತೀವಿ, ಸುಮ್ಕೆ ಕೈಗಡ ಇಡ್ತಿರ್ತಾನೋ ಅವು ಲೆಕ್ಕ ತಪ್ಪಲ್ಲ, ಆಕಸ್ಮಿಕ ತಪ್ಪಂತಾರ ಅವು. ಈಗ ನೋಡ್ರಿ, ಈ 100 ಹೊತ್ತು, ಈ 100 ಹೊತ್ತು, ಇವೆರಡು 0 ಇವೆರಡು 0 ಅದು 25ಕ್ಕೆ 45 ಗುಣಾಕಾರ 25 125 12, 25 4 100 112 ಅಂದ್ರೆ 1125 ಆಯ್ತು. ಇನ್ನು ಟೈಲ್ಸ್ಗಳ ಬೆಲೆ ಎಷ್ಟದ 2 ರೂಪಾಯಿನ. ಒಟ್ಟು ತಗಲೋ ಖರ್ಚು ಬರೋಬರಿ, ಖರ್ಚು ಬರೋಬರಿ ಎಷ್ಟಾಯ್ತು 1125. ಒಂದು ಟೈಲ್ಸಕ್ಕೆ 2 ರೂಪಾಯಿ ಬರೋಬರಿ. 25 2 50, 11 22, 22,250 ರೂಪಾಯಿ, 2250 ರೂಪಾಯಿ ನೋಡ್ರಿ. ಎಲ್ಲರಿಗೂ ಬಂದದಂತ ತಿಳ್ಕೊಂಡು ಒಂದು ಗಣಿತ. ಟೈಲ್ಸ್ಗಳ ಸಂಖ್ಯೆ ಬಂದು 1125. ಹಿಂಗೆಲ್ಲ ಮಾನಗಳ ಬಗ್ಗೆ ಎಚ್ಚರಿಕೆ ತಗೊಂಡು ನೀವು ಇನ್ನೊಂದ್ಸಲ ಸರಿಯಾಗಿ ಕಾಳಜಿ ಮಾಡಿಕೊಂಡು ಗಣಿತ ಮಾಡ್ರಿ. ನೋಡ್ರಿ, ಚೆಕ್ ಮಾಡ್ರಿ, ಆಮೇಲೆ ಬಂದ್ ಮಾಡ್ತೀನಿ. ಎಲ್ಲ ಕರೆಕ್ಟ್ ಅದ, ಸರಿಯಾಗಿ ಫೇರ್ದಾಗ ಬರ್ಕೋರಿ. ಇನ್ನೊಂದ್ಸಲ ಗಣಿತಗಳನ್ನು ರಿಪೀಟ್ ನೋಡ್ರಿ. ಇಲ್ಲಿ ನೋಡ್ರಿ, ಇದಂತೂ ನಿಮ್ಗೆ ಗುರ್ತಾಗ್ಯದ ಈಗ. ಯಾಕಂದ್ರೆ ನೆಲದ ಕೋಣೆಯ ವಿಸ್ತೀರ್ಣಕ್ಕೆ ನಾವು ಟೈಲ್ಸ್ಗಳಿದು ವಿಸ್ತೀರ್ಣ ತಕ್ಕೋಬೇಕು. ಇದು ತೆಗೆದದ್ದದ, ಇಷ್ಟೇ ವಿಚಾರ. ಚದರ ಸೆಂಟಿಮೀಟ್ರ್ ಇತ್ತಂದ್ರೆ ಒಂದೇ ಸಲ 100 ಇಡಬೇಕು ನೀವು.
ಮೀಟರನ್ನು ಸೆಂಟಿಮೀಟರ್ ಮಾಡಾಗ 4.5 ಗುಂಡ್ಲೆ 100 ಸೆಂಟಿಮೀಟರ್ ಆಯ್ತು. 2.5 ಮೀಟರ್ ಗುಂಡ್ಲೆ 100 ಇದು ಸೆಂಟಿಮೀಟರ್ ಆಯ್ತು. ಆಮೇಲೆ ಏನದ ಇದು ತಳಗೆ ಟೈಲ್ಸ ತೆಗೆದದ್ದೇ ಅದ. ಇದು 100 ಚದರ ಸೆಂಟಿಮೀಟರ್ ಒಂದೇ ಇಡಬೇಕು. 100 ಗುಂಡ್ಲೆ 100 ಇಟ್ರೆ ರಾಂಗ್. 100 ಗುಂಡ್ಲೆ ಇದ್ರ ಸ್ಥಾನ ಬೆಲೆ 10, ಇದರ ಸ್ಥಾನ ಬೆಲೆ 10 ಇಟ್ಟು ನೀವು ಕನಿಷ್ಠ ರೂಪಕ್ಕೆ ತಂದಾಗ 1125 ಆಯ್ತು. ಒಂದು ಟೈಲ್ಸಕ್ಕೆ 2 ರೂಪಾಯಿ ಅಂದ್ರೆ 1125 ಬರೋಬ್ಬರಿ 2250 ರೂಪಾಯಿ ಆಯ್ತು. ನೀವು ಇಂಥ ಮೆಂಟಲ್ ಟೆಸ್ಟ್ ಗಣಿತಗಳನ್ನು ನೀವು ಈಸಿಯಾಗಿ ತಿಳ್ಕೊಂಡು ಬಿಟ್ರಿ ಅಂತಂದ್ರೆ ಮುಂದೆ ನಿಮ್ಮ ಪರೀಕ್ಷೆದಾಗ ಎಂಥ ಗಣಿತಗಳು ಬಂದಿರ್ಸೋದಕ್ಕೆ ಈಸಿಯಾಗಿ ಮಾಡ್ಬೋದು. ಮತ್ತು ನಿಮಗೆ ಹೆಚ್ಚಿನ ಗಣಿತಗಳು ಬೇಕಂದ್ರೆ ಎಸ್ ಸೀರಿಯಲ್ದಾಗ ನಿಮಗೆ SL ನಂಬರ್ದಾಗ ಅಂತ ಹಿಂದೆ ಲಾಸ್ಟಕ್ಕೆ ಅವು ಅವೆಲ್ಲ ಕ್ರಮಬದ್ಧವಾಗಿ ನೀವು ಏಪ್ರಿಲದ ಮೊದಲೇ ನೀವು ಅವತ್ತನ್ನೆಲ್ಲ ರಿವಿಷನ್ ಮಾಡಿದರೆ ಅಂದರೆ ಈ ಗಣಿತ ಬರ್ತಾವೆ. ಇಲ್ಲಂದ್ರೆ ಈಗ ನಾನು ನಿಮಗೆ ಹೆಚ್ಚು ಎಕ್ಸಾಂಪಲ್ಗಳನ್ನು ಹಾಕಿ ನಿಮಗೆ ಈ ರಿವಿಷನ್ದಾಗ ಈ ಪೇಪರ್ದಾಗೂ ನಿಮಗೆ ನಾನು ತಯಾರು ಮಾಡ್ಕೊಳಿಕತ್ತನು. ನೀವು ಇದನ್ನು ರಿವಿಷನ್ ಆಗ್ಬೇಕಾದ್ರೆ ನೀವು ಒಂದು ಕೆಲಸ ಏನು ಮಾಡ್ಬೇಕಂದ್ರೆ ಹೊಳ್ಳಿ ರಿಪೀಟ್ ಪ್ಲೇ ಮಾಡಿ ನೋಡಿರಿ. ಸ್ಕ್ರೀನ್ದಾಗ ನಿಂದಿರ್ಸಿರಿ ಎದುರಾಗ ಆಂಡ್ರಾಯ್ಡ್ TV ಒಳಗೆ. ಆಮೇಲೆ ಪ್ರಶ್ನೆ ಬಂದ ಕೂಡಲೇ ಮ್ಯೂಟ್ ಮಾಡಿರಿ. ಬಿಡಿಸೋದಾದ್ರಿಂದ ಮ್ಯೂಟ್ ತೆಗೀರಿ. ನಾ ಬಂದು ತಿಳಿಸ್ನು ನಿಮ್ಮ ಉತ್ತರ ರೈಟ್ ಹಾಕೋರಿ. ಹೆಚ್ಚು ವಿಡಿಯೋದಿಂದ ನಿಮ್ಗೆ ಅಭ್ಯಾಸ ರಿವಿಷನ್ ಆಗ್ತದೆ. ಚೆನ್ನಾಗಿ ಫೇರ್ದಾಗ ಬರ್ಕೊಂಡು ನೋಟ್ಬುಕ್ಕನ್ನು ನೀವು ಚೆನ್ನಾಗಿ ಇಡ್ರಿ. ಸಹಿ ಮಾಡಿಸ್ಕೋರಿ, ಚೆಕ್ ಮಾಡಿಸ್ಕೋರಿ, ಫೇರ್ದಾಗ ದುಂಡಾಗಿ ಬರ್ಕೋರಿ. ಥ್ಯಾಂಕ್ ಯು ವೈಸ್.